ಸನ್ಮಾನ್ಯ ಸಿದ್ದರಾಮಯ್ಯನವರು ಬಸವಣ್ಣವರ ಸಾಂಸ್ಕೃತಿಕ ನಾಯಕರು ಅಂತೇಳಿ ಇದನ್ನ ಮಾಡಿದ್ರು. ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾವು ಸಿದ್ದರಾಮಯ್ಯನವರು ನೋಡಿ ನಾವು ಈ ಮೆಸೇಜ್ನ ಸ್ಪ್ರೆಡ್ ಮಾಡಬೇಕು. ಹೇಳಿದ್ರೆ ಇಷ್ಟು ಮಾತುಗಳು ಕೂಡ ಅನುಭವ ಮಂಟಪಕ್ಕೆ ಹೋಗಿ ಬರುವಂಥ ಸೌಭಾಗ್ಯ ನನಗೊಂದು 3 ವರ್ಷದ ಹಿಂದೆ ಸಿಕ್ಕಿತ್ತು. ಹೋಗಿ ಬಂದು ಇಷ್ಟೊಂದು ವಿಚಾರಗಳು ಬಸವಣ್ಣವರು ಈ ಕಾಲಕ್ಕೂ ಕೂಡ ಪ್ರತಿಯೊಬ್ಬರು ಅವ್ರನ್ನ ಫಾಲೋ ಮಾಡಬೇಕಂತ ಆದಂಥ ಆದರ್ಶಗಳನ್ನ ನಮಗೆ ಬಿತ್ತೋರು. ನಿಮ್ಮ ಮಾತು ಕೇಳಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತು ಬಂದಿದ್ದಕ್ಕೂ ನನಗೆ ಈ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಮೆಸೇಜ್ನ ನಾನು ಇನ್ಮೇಲೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮಾಡುವಾಗ ಇವರ ಈ ಆದರ್ಶಗಳನ್ನ ನಿಜವಾಗ್ಲೂ ತಿಳಿಸ್ತೀನಿ. ಅದರಿಂದ ನನಗೂ ತಾವು ಬಯಸ್ದಂಗೆ ನನಗೆ ಹೆಂಗೆ ಒಳ್ಳೆಯದಾಗುತ್ತೋ ಹಂಗೆ ಸಮಸ್ತ ಜನಗಳಿಗೂ ಇವರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಆಶಿಸ್ತೀನಿ. ನಮಸ್ಕಾರ. ಜಿಲ್ಲಾ ರಾಷ್ಟ್ರೀಯ ಬಸವದಳ ಮಂಡ್ಯ ಈ ಕ್ಯಾಲೆಂಡರ್ ಕನ್ನಡದಲ್ಲಿ ಏನಂತಾರೆ ಇದನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ಯಾಕೆ ಇಷ್ಟೊಂದು ಹೆಮ್ಮೆ ಅನಿಸುತ್ತೆ ಅಂದರೆ, ನಾನು ಹಳ್ಳಿ ರೈತನ ಮಗ, ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಚಿಕ್ಕ ಹುಡುಗನಾಗೆ ನಾನು ಬಸವಣ್ಣವರ ನಮ್ಮ ಪ್ರೈಮರಿ ಸ್ಕೂಲ್ ಪುಸ್ತಕದಲ್ಲಿ ಒಂದು ಫೋಟೋ ಇತ್ತು. ಯಾವಾಗ ನೋಡಿದ್ರು ಕೂಡ ಬಸವಣ್ಣವ್ರ ಥರ ಬೆಳ್ಳಗೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆ. ಅಷ್ಟೇ ಅಲ್ಲ, ದೊಡ್ಡವನಾದಮೇಲೆ ನನ್ನ ಚೇಂಬರ್ನಲ್ಲಿ ಹಾಕಿದ್ದೀನಿ, ಕಾಯಕವೇ ಕೈಲಾಸ ಅಂತ. ಬಸವಣ್ಣನವರ ಆ ಮಾತು ನನ್ನ ಜೀವನದಲ್ಲಿ ಎಷ್ಟೊಂದು ಮುಖ್ಯವಾಗಿತ್ತು ಅಂದರೆ ಆ ದೃಷ್ಟಿಯಲ್ಲಿ ಇವತ್ತು ಗುರುಪ್ರಸಾದ್ ಅವರು, ಹೆಸರಾಂತ ಅಡ್ವೊಕೇಟ್ ಅವರು, ನಮ್ಮ ಮಹಾದೇವರು, ಸಮಾಜ ಕಾರ್ಯಕರ್ತರು, ಎಲ್ಲ ಸ್ನೇಹಿತರೊಳಗೂಡಿ ಆ್ಯಕ್ಚುಲಿ ನೆನ್ನೆನೇ ಬೆಂಗಳೂರಿನಲ್ಲೇ ಇದು ಮಾಡಬೇಕಾಯ್ತು. ನನ್ನ ಸೌಭಾಗ್ಯ ಇವತ್ತು ಮಂಡ್ಯಗೆ ಬಂದು ಇವರ ಜೊತೆಯಲ್ಲಿ ನಿಂತು ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಮುಂದಿನ ವರ್ಷ 2 ದಿನದಲ್ಲಿ ಹೊಸ ವರ್ಷ ಪ್ರಾರಂಭವಾಗಲಿದೆ. ಈ ವರ್ಷ ಪ್ರತಿಯೊಬ್ಬರಿಗೂ ಕೂಡ ಆಶಾದಾಯಕವಾಗಿರಲಿ, ಆರೋಗ್ಯ ಕೊಡಲಿ ಆ್ಯಂಡ್ ಐಶ್ವರ್ಯ ಕೊಡಲಿ. ಯಾಕಂದರೆ ಎರಡೂ ಇಂಪಾರ್ಟೆಂಟು. ಆದ್ದರಿಂದ ನನಗೆ ತುಂಬ ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಿದ್ದೀನಿ. ಎಲ್ರಿಗೂ, ಎಲ್ಲ ಜನತೆಗೂ ಸರ್ವೇ ಜನೋ ಸುಖಿನೋ ಭವಂತು ಅನ್ನಂಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ನಮಸ್ಕಾರ.